ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿರೋದು ನ್ಯಾಚುರಲ್ ಆಯುರ್ವೇದಿಕ್ ಹೇರ್ ಆಯಿಲನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು. ಇದು ಕೂದಲಿಗೂ ಹಾಗೂ ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುವಂಥ ಒಂದು ಆಯಿಲ್. ಹಾಗೆಯೇ 30 ಡೇಸ್ನಲ್ಲೇ ನಮ್ಮ ಹೇರ್ ಕೂಡ ಗ್ರೋತ್ ಆಗುವಂಥ ಒಂದು ಆಯಿಲ್. ಅದು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ತಗೊಂಡಿರೋದು ಸಣ್ಣ ನೀರುಳ್ಳಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು 7 ನೆಲ್ಲಿಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣ ಮಾಡಿ ಕಟ್ ಮಾಡಿಟ್ಟಿದ್ದೀನಿ. ನಂತರ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಫೆನುಗ್ರಿಕ್ ಸೀಡ್ಸ್ ತಗೊಂಡಿದ್ದೀನಿ, ಮೆತ್ತೆಯನ್ನು. ಆಮೇಲೆ ಒಂದು 150 ಗ್ರಾಮ್ನಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಇನ್ನು ಎಳ್ಳನ್ನು ತಗೊಂಡಿದ್ದೀನಿ, ಬಾದಾಮ್ ಆಯಿಲನ್ನು ತಗೊಂಡಿದ್ದೀನಿ, ಹಾಗೂ ಹರಳೆಣ್ಣೆಯನ್ನು ಕೂಡ ತಗೊಂಡಿದ್ದೀನಿ. ಆಮೇಲೆ ತೆಂಗಿನ ಎಣ್ಣೆ. ಇದಕ್ಕಿಷ್ಟು ಮೇಯ್ನ್ ಆಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇನ್ನು ಹೇಗೆ ಎಣ್ಣೆಯನ್ನು ಮಾಡೋದು ಅಂತ ನೋಡೋಣ. ಒಂದು ಪ್ಯಾನನ್ನು ಸ್ಟವ್ನಲ್ಲಿ ಬಿಸಿ ಮಾಡೋಕ್ಕೆ ಇಡಿ. ನಾನಿಲ್ಲಿ ಒಂದು ಕಂಟೈನರನ್ನು ತಗೊಂಡಿದ್ದೀನಿ ಅಳತೆ ಮಾಡೋಕ್ಕೋಸ್ಕರ. ನಿಮ್ಮ ಹತ್ರ ಕಂಟೈನರ್ ಇಲ್ಲ ಅಂದರೆ ನಿಮಗೆ ಲೋಟವನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು 150 ml ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೀನಿ. 100 ml ನಷ್ಟು ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಲೋಟೆಯಲ್ಲಿ ನೀವು ಯೂಸ್ ಮಾಡೋದಾದ್ರೆ 1 ಗ್ಲಾಸ್ ತೆಂಗಿನ ಎಣ್ಣೆ ಹಾಗೆ 3/4 ಗ್ಲಾಸ್ ಎಳ್ಳೆಣ್ಣೆಯನ್ನು ಯೂಸ್ ಮಾಡಬೇಕು. ಓಕೆ, ನಂತರ ಎರಡನ್ನು ಮಿಕ್ಸ್ ಮಾಡಿ ಪ್ಯಾನ್ ಬಿಸಿ ಆದ ನಂತರ ಈ ಒಂದು ಎಣ್ಣೆಯನ್ನು ಹಾಕಿ, ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾವು ಈ ಒಂದು ಮೆಂತ್ಯ ಎಣ್ಣೆ ಹಾಕ್ತಿದ್ದೀವಿ. ಆಮೇಲೆ ಈ ಒಂದು ನೆಲ್ಲಿಕಾಯಿಯನ್ನು ಕೂಡ ನಾವು ಇದೊಂದು ಬಿಸಿ ಆದ ನಂತರ ನೆಲ್ಲಿಕಾಯಿಯನ್ನು ಹಾಕ್ತಿದ್ದೀವಿ. ಎಣ್ಣೆ ಬಿಸಿ ಆದ ನಂತರ ನಾವು ಹಾಕುವಂಥದ್ದು ನೀರುಳ್ಳಿಯನ್ನು, ಸಣ್ಣ ನೀರುಳ್ಳಿಯನ್ನು ಹಾಕ್ತಿದ್ದೀವಿ. ಆಮೇಲೆ ಕರಿಬೇವಿನ ಸೊಪ್ಪೆಲ್ಲ ಒಟ್ಟಿಗೆ ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿ ತೆಗೆಯುವಂಥದ್ದು. ಅಂದರೆ ಇದು ತುಂಬ ಸ್ಪೀಡಲ್ಲಿ ಹಾಕ್ಕೊಂಡ್ರೆ ನಮ್ಮ ಒಂದು ಎಣ್ಣೆಯಲ್ಲಿರುವಂಥ ಪವರ್ ಹಾಗೂ ಆ ಒಂದು ಇಂಗ್ರೀಡಿಯೆಂಟ್ಸ್ನಲ್ಲಿರುವ ಪವರ್ ಹೋಗುತ್ತೆ. ಅದಕ್ಕೋಸ್ಕರ ತುಂಬ ಮೆಲ್ಲ, ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ತಯಾರಿಸುವಂಥದ್ದು. ಓಕೆ, ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸಿಗೆ ಒಂದೊಂದು ಟೈಪ್ ನಮ್ಮ ತಲೆಗೆ ಹೆಲ್ಪ್ ಮಾಡುವಂಥ ಗುಣಗಳಿವೆ. ಅದರಲ್ಲಿ ನಾವು ತೆಂಗಿನ ಎಣ್ಣೆ ಆದರೆ ಬೇಬಿ ಹೇರ್ ಗ್ರೋತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸೀಸೆಮ್ ಆಯಿಲ್, ಎಳ್ಳೆಣ್ಣೆ ನಮ್ಮ ತಲೆಯ ಕೂದಲನ್ನು ಬೆಳೆಯುವುದಕ್ಕೆ ಹಾಗೂ ಕೂದಲಿಗೆ ಸ್ಟ್ರೆಂತ್ ಕೊಡೋಕ್ಕೆ, ನಮ್ಮ ಡ್ಯಾಂಡ್ರಫ್ ಅನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಕರಿ ಲೀವ್ಸ್ ಆದರೆ ಕೂದಲನ್ನು ಕಪ್ಪಗೆ ಮಾಡೋಕ್ಕೆ, ಅಂದರೆ ನಮ್ಮ ಫ್ಯೂಚರಲ್ಲಿ ಬಿಳಿ ಕೂದಲು ಬರೋದಿಲ್ಲ. ಈ ಒಂದು ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಹಾಗೇನೆ ದಪ್ಪವಾಗಿ ಬೆಳೆಯುತ್ತೆ, ಹೇರ್ ಫಾಲ್ನ ಸಮಸ್ಯೆನೇ ಬರಲ್ಲ ಈ ಒಂದು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ. ಓಕೆ, ಆಮೇಲೆ ಯೂಸ್ ಮಾಡಿದಂತಹ ನೆಲ್ಲಿಕಾಯಿ, ಎಲ್ರಿಗೂ ಗೊತ್ತಿದೆ ನೆಲ್ಲಿಕಾಯಿಯ ಗುಣಗಳು ತುಂಬಾನೇ ಬೇಗ ಹೇರ್ ಬೆಳೆಯುವುದಕ್ಕೆ ಹಾಗೂ ಹೇರ್ನ ಸ್ಟ್ರೆಂತಿಗೂ ತುಂಬಾನೇ ಒಳ್ಳೆಯದು ಈ ಒಂದು. ಆಮೇಲೆ ಮೆಂತೆಕಾಲಿನಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಕೂದಲು ಬೆಳೆಯುವುದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಓಕೆ, ಕೂದಲು ಸಾಫ್ಟ್ ಅಂಡ್ ಶೈನ್ ಕೊಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುವಂಥದ್ದು ಮೆಂತೆಕಾಲು. ಎಣ್ಣೆ ಮಾಡೋಕ್ಕೆ ಈ ಪ್ಯಾನ್ ಇಲ್ಲಾಂದ್ರೆ ಗಡ ಇದೆಯಲ್ಲ, ಅದನ್ನು ಯೂಸ್ ಮಾಡಿ ಕಡಾಯನ್ನು ಯೂಸ್ ಮಾಡ್ಬೋದು. ಆಮೇಲೆ ಇವಾಗ ನೋಡಿ, ಮಿಡಲ್ ಆಗುವಾಗ ಅದು ಬಬಲ್ಸ್ ಬರ್ತಾನೆ ಇರುತ್ತೆ ಮೇಲೆ. ಅದಕ್ಕೆ ಸಣ್ಣ ಪ್ಯಾನನ್ನು ಯೂಸ್ ಮಾಡ್ಕೋಬೇಡಿ. ಈ ಥರ ದೊಡ್ಡ ಪ್ಯಾನ್ ಇದ್ರೆ ಯೂಸ್ ಮಾಡಿ. ನಾನಿವಾಗ ಬೇರೆ ಚೇಂಜ್ ಮಾಡ್ತಾ ಇದ್ದೀನಿ. ಎಣ್ಣೆ ಫೈನಲ್ ಆಗುವಾಗ ಇದು ತುಂಬಾನೇ ಬಬಲ್ಸ್ ಮೇಲೆ ಬಂದು ಎಲ್ಲ ಚೆಲ್ಲೋಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಈ ಒಂದು ಆಯಿಲನ್ನು 1 ಡ್ರಾಪ್ಸ್ ಕೂಡ ಬಿಡದೆ ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೇನೆ ಹೋಗಬೇಡಿ. ಓಕೆ, ಇದನ್ನು ಒಂದು 30 ಮಿನಿಟ್ಸ್ ಆದಮೇಲೆ ನಮಗೆ ಈ ಒಂದು ಕಲರ್ಸ್ ಎಲ್ಲ ಚೇಂಜ್ ಆಗಿ ಈ ರೀತಿಯಾಗಿ ಸಿಗುತ್ತೆ. ಸ್ವಲ್ಪ ಆಯಿಲ್ ಸಿಗುತ್ತೆ. ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು 8 to 12 hours ತನಕ ಇದರಲ್ಲೇ ರೆಸ್ಟ್ ಮಾಡೋಕೆ ಇಡಬೇಕು. ಓಕೆ, ಈ ಆಯಿಲನ್ನು 8 to 12 hours ತನಕ ರೆಸ್ಟ್ ಮಾಡೋಕೆ ಇಟ್ಟಿದೆ. ಆಮೇಲೆ ನಾನಿವಾಗ ಒಂದು ವೈಟ್ ಕ್ಲಾತ್ ಯೂಸ್ ಮಾಡಿಕೊಂಡು ಅದರ ಆಯಿಲನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಆಮೇಲೆ ಇಂಥ ವೇಸ್ಟೇಜ್ ಇದ್ರೆ ನಿಮ್ಮ ತಲೆಗೆ ಹಾಕ್ಕೊಂಡು ಮತ್ತೆ 45 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿ ತೆಗಿಬೋದು. ಕೆಲವರಿಗೆ ಇರಿಟೇಷನ್ ಆಗುತ್ತೆ ಅನ್ನುವವರಿಗೆ ಈ ಒಂದು ರೀತಿಯಲ್ಲಿ ಅದನ್ನು ರಿಮೂವ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಆಯಿಲನ್ನು.
ಆಮೇಲೆ ಇದಕ್ಕೆ ಹಸಿಯಾಗಿ ನಾನು ಕ್ಯಾಸ್ಟರ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಕ್ಯಾಸ್ಟರ್ ಆಯಿಲ್ ಎಣ್ಣೆಯಲ್ಲಿ ಹಾಕೊಂಡು ಬಿಸಿ ಮಾಡೋದ್ರಿಂದ ಅದರ ಪವರ್ ಹೋಗುತ್ತೆ, ಅದಕ್ಕೋಸ್ಕರ ಕ್ಯಾಸ್ಟರ್ ಆಯಿಲ್ ಹಸಿಯಾಗಿ ಯೂಸ್ ಮಾಡುವಂಥದ್ದು. ಕ್ಯಾಸ್ಟರ್ ಆಯಿಲ್ ನಿಂದ ನಮ್ಮ ಕೂದಲು ದಪ್ಪವಾಗಿ ಕಪ್ಪಾಗಿ ಬೆಳೆಯುತ್ತೆ, ಹಾಗೇನೆ ಬೇಗನೆ ಹೇರ್ ಗ್ರೋತ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗೇನೆ ಆಲ್ಮಂಡ್ ಆಯಿಲ್, ಬಾದಾಮ್ ಆಯಿಲ್ ಕೂಡ ಹಾಗೇನೆ ಯಾವುದೇ ಕಾರಣಕ್ಕೆ ಬಿಸಿ ಮಾಡೋಕೆ ಹೋಗಬಾರ್ದು. ಬಾದಾಮ್ ಆಯಿಲ್ ಅನ್ನು ಕೂಡ ಹಸಿಯಾಗಿ ನಾವು ಯೂಸ್ ಮಾಡುವಂಥದ್ದು. ಈ ಆಯಿಲ್ ಕೂಡ ಬೇಗನೆ ಹೇರ್ ಗ್ರೋತ್ ಆಗೋಕೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕೆ ಹಾಗೂ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕೆ ತುಂಬಾನೇ ಸಹಾಯ ಮಾಡುವಂಥದ್ದು ಈ ಒಂದು ಆಲ್ಮಂಡ್ ಆಯಿಲ್. ಹಾಗೇನೆ ನಮ್ಮ ಹೇರ್ ಸ್ಟ್ರೆಂತ್ ಅಂಡ್ ಶೈನ್ ಕೊಡೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಓಕೆ, ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದು 72 hours ಆದ ನಂತರ ಈ ಒಂದು ಆಯಿಲ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಇವಾಗ ನೋಡಿ ನಮ್ಮ ಹೇರ್ ಆಯಿಲ್ ರೆಡಿ ಆಗಿದೆ. ಇದನ್ನಿನ್ನು 1 ಇಯರ್ ವರೆಗೆ ನಮಗೆ ಸ್ಟೋರ್ ಮಾಡಿಡ್ಬೋದು. ಇಲ್ಲಿ ಕ್ಲೀನ್ ಕಂಟೈನರ್ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡಿಡಿ. ಆಮೇಲೆ ದಿನ ಸ್ನಾನಕ್ಕೆ ಹೋಗು 1 ಗಂಟೆ ಮುಂಚೆ ಈ ಒಂದು ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ 5 ಬೆರಳನ್ನು ಯೂಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಡಿ. ಒಂದು 10 ಮಿನಿಟ್ ಆದರೂ ಮಸಾಜ್ ಮಾಡಿಕೊಡಿ. ಆವಾಗನೇ ನಿಮಗೆ ಈ ಒಂದು ಯೂಸ್ಫುಲ್ ಆದ ರಿಸಲ್ಟ್ ಸಿಗೋದು. ಓಕೆ, ಬೇಗನೆ, ಅತಿ ಬೇಗನೆ. ಓಕೆ, ಒಂದು 30 ದಿವಸದಲ್ಲಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಹಾಗೂ 7 ದಿವಸ ಸಾಕು ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕೆ. ಹಾಗೇನೆ ಬೊಕ್ಕ ತಲೆ ಇರುವವರಿಗೂ ಕೂಡ ಇದೊಂದು ಒಳ್ಳೆ ರಿಸಲ್ಟ್. ವಿದಿನ್ 6 months ಅಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಆ ಒಂದು ಫ್ಲಾಟ್ ಇರುವ ಸ್ಥಳದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಈ 5 fingers ಅನ್ನು ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ವಿದಿನ್ 6 months ಅಲ್ಲಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ಓಕೆ, ಇದು 100% ಗ್ಯಾರಂಟಿ ನಾನು ಕೊಡ್ತೀನಿ. ಓಕೆ, ಎಲ್ಲರೂ ಯೂಸ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹತ್ತಿರದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಓಕೆ, ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಈ ತರ ಒಂದು ಆಯಿಲ್ ಅನ್ನು ಯೂಸ್ ಮಾಡಿಕೊಂಡು 5 ಬೆರಳಿನಿಂದ ನಿಮ್ಮ ಕೂದಲನ್ನು ಮಸಾಜ್ ಮಾಡಿಕೊಡ್ಬೇಕು. ಇದು ಕಡ್ಡಾಯವಾಗಿ ಮಾಡಿದ್ರೇನೆ ನಿಮ್ಮ ಕೂದಲು ಬೇಗನೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಸಿ ಯು.